ನಮಸ್ಕಾರ ಎಲ್ರಿಗೂ. ನೋಡಿ, ಡೈಲಿ ಮಾರ್ನಿಂಗ್ ರೊಟೀನು ನಮ್ದು ಇದೇ ಥರ ಇರುತ್ತೆ. ಇವರು ಬೇಗ ಎದ್ದುಬಿಡ್ತಾರೆ, ಏನು ಕೆಲಸನೂ ಆಗೋದಿಲ್ಲ, ಮನೆ ಕೆಲಸ. ಇವರು ಆಟ ಆಡೋದೇ ನೋಡ್ಕೋಬೇಕು. ಸರ್ವೇಶ್ ನನ್ನ ದೊಡ್ಡ ಮಗ ನೀಟಾಗಿ ಆಟ ಆಡಿಸ್ತಾನೆ, ಚೆನ್ನಾಗಿ ಕೇರ್ ಮಾಡ್ತಾನೆ ಅವನ ತಮ್ಮನ್ನ. ಬಟ್ ಅವ್ನ ಸ್ಮಾಲ್ ಟಾಯ್ಸ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ ಇವನ ಜೊತೆನೇ. ಅದರಿಂದ ನಾವು ಯಾರನ್ನೋ ಒಬ್ಬರು ಜೊತೆಲೇ ಇರ್ತೀವಿ, ಪಾಪು ಏನೇನೋ ಬಾಯಿಗೆ ಹಾಕ್ಕೊಬಿಡ್ತಾನೆ ಅಂತ ಒಂದು ಪ್ರಾಬ್ಲಮ್ಗೆ ಅಮ್ಮ ಯಾವಾಗೂ ಅವ್ರ ಜೊತೆನೇ ಇರ್ತಾರೆ. ಚೆನ್ನಾಗಿ ಆಟ ಆಡಿಸ್ತಾನೆ, ತುಂಬ ಕೇರ್ ಮಾಡ್ತಾನೆ. ಅವ್ನು ಚಿಕ್ಕವನಿಗೂ ಅಷ್ಟೇ. ನನ್ನ ದೊಡ್ಡ ಮಗ ಕೈಕಾಲು ಎಲ್ಲ ಎಳೆಯೋದು, ಎಷ್ಟು ಏನೇ ತೀಟೆ ಮಾಡಿದ್ರೂ ಅವನು ಅಳೋದೇ ಇಲ್ಲ. ಅವನ ಜೊತೆ ತುಂಬ ಇಷ್ಟಪಟ್ಟು ಆಡ್ತಾನೆ ಚಿಕ್ಕವನು. ಅವನಿಗಿಷ್ಟ, ಅವ್ರ ಅಣ್ಣ ಏನು ಮಾಡಿದ್ರೂ ಅವನಿಗೆ ತುಂಬ ಇಷ್ಟ ಅವನ ಜೊತೆ ಆಡೋದು. ಎಷ್ಟು ರಫಾಗಿ ಆಟ ಆಡಿಸಿದ್ರು ಹುಡುಗರು ಅಷ್ಟೇ ಅನಿಸುತ್ತೆ, ತುಂಬ ರಫಾಗಿ ಆಟ ಆಡ್ತಾರೆ ಕಂಪೇರ್ ಟು ಗರ್ಲ್ಸು. ಇವರಿಬ್ಬರು ತುಂಬ ರಫಾಗಿ ಆಟ ಆಡ್ತಾರೆ. ನಾವೇ ಗದರ್ತಾ ಇರ್ತೀವಿ, ಹಿಂಗೆಲ್ಲ ಆಟ ಆಡಬೇಡ್ರಿ, ಏಟಾಗುತ್ತೆ ಅಂದರೂ ಕೇಳೋದೇ ಇಲ್ಲ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಮತ್ತು ನಮ್ಮನೇಲಿ ಮಾರ್ನಿಂಗ್ ಟಿಫನ್ ಅಂತ ಏನಿರೋದಿಲ್ಲ, ಅನ್ನ ಸಾರೇ ಮಾಡ್ತೀವಿ ಜಾಸ್ತಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಟಿಫನ್ ಐಟಮ್ ಎಲ್ಲ ತಿಂದು ಅಭ್ಯಾಸ ಇಲ್ಲ ಚಿಕ್ಕವನಿಂದನೂ. ತುಂಬ ದೋಸೆ ಮತ್ತು ಇಡ್ಲಿ ಅದು ರೇರು. ಅವರಿಗೆ ಬೆಳಗ್ಗೆನೇ ಅನ್ನ ಸಾರು ಪಲ್ಯ. ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಬೆಳಗ್ಗೆನೇ ಅನ್ನ ಸಾರು, ಯಾರು ತಿಂತಾರೆ ಹೇಳ್ರಿ. ಅದಕ್ಕೋಸ್ಕರ ಟಿಫನ್ ಮಾಡ್ಕೊತೀವಿ ನಾವು. ರೈಸ್ ಇರುತ್ತಲ್ಲ, ಅದಕ್ಕೆ ಚಿತ್ರಾನ್ನನೋ ಪುಳಿಯೋಗರೆನೋ ಆ ಥರ ಏನಾರ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊತೀವಿ. ಮತ್ತು ಇಬ್ಬಿಬ್ಬರಿಗೆ ಅವ್ರಿಗೊಂಥರ ನಮಗೊಂಥರ ಮಾಡೋಕ್ಕಾಗೋದಿಲ್ವಲ್ಲ, ಅದರಿಂದ ಅವ್ರ ಇಷ್ಟದಂತಲೇ ಅಡುಗೆ ನಡೆಯುತ್ತೆ. ಅಮ್ಮ ಬಂದರು ಹೆಲ್ಪ್ ಮಾಡೋದಕ್ಕೆ, ಕುಕ್ಕರ್ದು ಕ್ಯಾಪ್ ಹಾಕೋದಕ್ಕೆ ಬಂದು ಹೆಲ್ಪ್ ಮಾಡ್ತಿದ್ದಾರೆ ನಮ್ಮಮ್ಮ ನೋಡ್ರಿ. ಸೊ ಇವತ್ತು ಬಂದು ಟಿಫನ್ನು ಮಾರ್ನಿಂಗು ಮತ್ತು ಆಫ್ಟರ್ನೂನ್ದು ಮಾಡಿಟ್ಬಿಡ್ತೀವಿ. ನೈಟು ಏನಿರುತ್ತೆ ಏನಿಲ್ಲ ನೋಡಿಕೊಂಡು ಡಿನ್ನರ್ ರೆಡಿ ಮಾಡ್ಕೊಳ್ಳೋದು. ಟೊಮೆಟೊ ರಸಮ್ಮು ಪ್ಲಸ್ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೇನೆ. ಸೊ ಟೊಮೆಟೊ ರಸಮ್ಗೆ ನೋಡಿದ್ರಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಟೊಮೆಟೊ ಒಂದು 1 kg ಅಷ್ಟು ನಾಟಿ ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಇರುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ 1 or 2 ವಿಸಿಲ್ ಬಾಯ್ಲ್ ಮಾಡಿಕೊಂಡು ಆಮೇಲೆ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ನಾರ್ಮಲ್ ಒಗ್ಗರಣೆ, ಆನಿಯನ್ ಒಗ್ಗರಣೆ ಹಾಕ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ಇವರಿಬ್ಬರು ನೋಡ್ರಿ ಆಟ ಆಡ್ತಾ ಇದ್ದಾರೆ. ನೋಡೋದ ನೋಡಣ್ಣ. ಇಲ್ಲಲ್ಲಿ ಈಗ ಅಡುಗೆಗೆ ಬರೋಣ. ಸೊ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಆಲೂಗಡ್ಡೆನೆಲ್ಲ ಹಂಗೆ ನೆನೆಸ್ಬಿಟ್ಟು ಸಿಪ್ಪೆ ತೆಗೆಯೋದಿಲ್ಲ, ಹಾಗೆ ಫ್ರೆಂಚ್ ಫ್ರೈಸಿಗೆ ಕಟ್ ಮಾಡ್ತೀವಲ್ಲ ಲೆಂತ್ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನಿಗೆ ಆಯಿಲು, ಸಾಸಿವೆ, ಜೀರಿಗೆ, ಆನಿಯನ್ನು ಮತ್ತು ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ 1 or 2 ಟೊಮೆಟೋಸು, 2 ಟೊಮೆಟೋಸ್ನ ಕಟ್ ಮಾಡಿ ಫ್ರೈಗೆ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಪೂರಿ, ದೋಸೆ ಇದೊಂಥರ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ನೋಡಿರಿ. ನಾನ್ ವೆಜ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ತೀವಿ, ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳೋಣ. ನೋಡಿರಿ, ಈ ಥರ ಲೆಂತಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಅಷ್ಟೇ, ಬಟ್ ಚೆನ್ನಾಗಿ ಆಗುತ್ತೆ. ಇದಕ್ಕೆ ಸಾಲ್ಟು ಆಮೇಲೆ ಟರ್ಮರಿಕ್ ಪೌಡ್ರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಒಂದು ಹಾಫು. ಅದಾದಮೇಲೆ ಚಿಲ್ಲಿ ಪೌಡ್ರು, ಸ್ವಲ್ಪ ಲೈಟಾಗಿ ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ, ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತೀವಿ. ಇವತ್ತು ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆಯಲ್ಲಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಆ್ಯಕ್ಚುಲಿ ಇದು. ಸೊ ನಾವು ಅಂಗಡಿ ಸ್ಟಾರ್ಟ್ ಮಾಡಿದ್ದು 2019 ಒಂದು ಏನು ಪಾಯಿಂಟು ಅಂದರೆ, ನಮ್ಮ ಅಂಗಡಿ ಇರೋ ಬಿಲ್ಡಿಂಗಲ್ಲಿ ರೆಸ್ಟ್ ರೂಮ್ ಇಲ್ಲ. ಸೊ ರೆಸ್ಟ್ ರೂಮ್ ಎಲ್ಲ 2019ಇಂದ 2025 ಗಂಟನೂ ಮಾರ್ನಿಂಗ್ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಂದರೆ ಅಂಗಡಿಗೆ, ಮತ್ತು ಈವ್ನಿಂಗೇ ಹೋಗ್ತಾಯಿದ್ದಿದ್ದು. ಮಿಡಲಲ್ಲಿ ಎಲ್ಲನ ಅರ್ಜೆಂಟ್ ಆದರೆ
ಮನೆ ಟಿ ವಿ ಸರ್ಕಲಲ್ಲಿ ಇದ್ದಿದ್ದು ಅಮ್ಮವ್ರ ಮನೆ ಮದುವೆಗೆ ಮುಂಚೆ. ಅಲ್ಲಿ ಹೋಗ್ಬಿಟ್ಟು ಬರ್ತಿದ್ದೆ. ಮದುವೆ ಆದಮೇಲೆ ಜಾಲಪ್ಪ ಕಾಲೇಜ್ ಹತ್ರ ನಾವು ಶಿಫ್ಟ್ ಆಗಿದ್ದು. ಅಲ್ಲಿಗೆ ಹೋಗಿ ಬರೋದಕ್ಕೆ ತುಂಬ ಕಷ್ಟ. ಇಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಪಕ್ಕನೇ, ವಿನಯ್ ಹಾಸ್ಪಿಟ್ಲು. ಅಲ್ಲಿ ಹೋಗ್ಬೋದು, ಬಟ್ ಎಷ್ಟು ಸರಿ ಅಂತ ಹೋಗ್ತೀರಾ, ಅದೊಂಥರ ಅನ್ಕಂಫರ್ಟೇಬಲ್ ಆಗಿರುತ್ತಲ್ವ. ಸೊ ಇದು ನಡೀತಾ ನನ್ನ ಮದುವೆಗೆ ಮುಂಚೆ ಒಂದು ಪ್ರಾಬ್ಲಮ್ ಆಯಿತು. ನನಗೆ ಕಿಡ್ನಿ ಸ್ಟೋನ್ ಅಂತ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ, ಬಟ್ ಯುಟರಸ್ಸಲ್ಲಿ ಏನು ಗರ್ಭಕೋಶ ಅಂತ ಹೇಳ್ತೀವಿ, ಅದರಲ್ಲಿ ಬಬಲ್ಸ್ ಥರ ಬಂದುಬಿಟ್ಟಿತ್ತು. ಆ ಬಬಲ್ಸ್ನ ಬಿಟ್ಟರೆ ಈ PCOS ಪ್ರಾಬ್ಲಮ್ ಆಗುತ್ತಲ್ಲ, ಸೊ ಅದು ಅಲ್ಲಿಂದನೇ ಅಂತ ಸ್ಟಾರ್ಟ್ ಆಗೋದು. ಅದಕ್ಕೆಲ್ಲ ನಾನು ಟ್ರೀಟ್ಮೆಂಟ್ ತೊಗೊಂಡೆ. 3 ಮಂತ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಅದೆಲ್ಲ ಕ್ಯೂರ್ ಆಯಿತು, ಏನೂ ಇಶ್ಯೂ ಇಲ್ಲ. ಬಟ್ ಹೇಳ್ತಾ ಇರೋದು ಏನು, ಲೇಡೀಸು ಈಚೆ ಕಡೆ ಹೋಗಿ ಬಿಸ್ನೆಸ್ ಮಾಡೋದಕ್ಕೆ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಇದೊಂದು ಬೇಸಿಕ್ ಅಂದರೆ ತುಂಬ ಬೇಸಿಕ್, ಒಂದು ರೆಸ್ಟ್ ರೂಮ್ ಫೆಸಿಲಿಟಿ ಅನ್ನೋದು. ಅಂಗಡಿ ಮಾಡೋದು, ಈಚೆ ಕಡೆ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಇದೇ ಅಲ್ಲ, ಇನ್ನೂ ತುಂಬ ಇದೆ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡೋ ಅಂಥದ್ದು. ನೋಡ್ತಾ ಇರಿ ನಮ್ಮ ವ್ಲಾಗ್ಸ್ನ. ಮತ್ತು ಇದು ಯಾವ ದಿನ, ಮಂಗಳವಾರ ಅನಿಸುತ್ತೆ, ಮಂಗಳವಾರ ಇಲ್ಲ ಬುಧವಾರ, ರೈತರದ್ದು ಒಂದು ಪ್ರೊಟೆಸ್ಟ್ ನಡೀತಾ ಇತ್ತಲ್ವ ದೊಡ್ಡಬಳ್ಳಾಪುರದಲ್ಲಿ. KIADB ಈ ಕಡೆ ಧಾಬಾಸ್ಪೇಟೆ ಸೈಡು ಲ್ಯಾಂಡ್ನ ತುಂಬ ಅಕ್ವೈರ್ ಮಾಡ್ತಾಯಿದ್ದಾರೆ. 2100 ಎಕರ್ಸ್ ಲ್ಯಾಂಡ್ ಅಕ್ವೈರ್ ಮಾಡ್ತಾಯಿದ್ದಾರೆ ಅಂತ ಇವರು ರೈತರೆಲ್ಲ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಅವರು ನಮ್ಮ ಅಂಗಡಿ ಮುಂದೆನೇ ರ್ಯಾಲಿ ಹೋಗಿದ್ದು. ಸೊ ಅದನ್ನು ಶೂಟ್ ಮಾಡಿ ವಿಡಿಯೋ ಮಾಡಿಕೊಂಡು ಹಾಕಿದೆ ನಾನು. ಇವರು ಗೌರ್ಮೆಂಟವರು ಅಗ್ರಿಕಲ್ಚರ್ ಲ್ಯಾಂಡ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಹೋದರೆ ಲಾಸ್ಟಲ್ಲಿ ಅಗ್ರಿಕಲ್ಚರ್ನ ಎಲ್ಲಿ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಬಟ್ ಇದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು. ಅಗ್ರಿಕಲ್ಚರ್ ಲ್ಯಾಂಡ್ನ ಅಕ್ವೈರ್ ಮಾಡೋದಕ್ಕೆ ಕೊಡಬಾರ್ದು. ಅವ್ರವ್ರ ಲ್ಯಾಂಡ್ನ ಫಾರ್ಮರ್ಸಿಗೆ ಕೊಡಬೇಕು, ಬೆಳೆ ಬೆಳಿಬೇಕಲ್ವ. ಅದೆಲ್ಲ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ. ಏನಾಗುತ್ತೋ ಗೊತ್ತಿಲ್ಲ. ಎನಿಹೌ, ಇಲ್ಲಿ ನೋಡಿ ನಮ್ಮದು ವರ್ಕ್ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ ಮನೇಲಿ ಅಡುಗೆ ಅದು ಇದು ಎಲ್ಲ ಮಾಡಿ, ಜಾಸ್ತಿ ಕೆಲಸ ಏನು ಮಾಡೋದಿಲ್ಲ ನಾನು. ಅಡುಗೆ ಒಂದು ಮಾಡಿ ಬಂದುಬಿಡ್ತೀನಿ. ಅಮ್ಮನೇ ಎಲ್ಲ ಮಾಡ್ಕೊತಾರೆ ಮಕ್ಕಳನ್ನ ನೋಡಿಕೊಂಡು. ಅಂಗಡಿನೂ ಓಪನ್ ಮಾಡೋದಿರುತ್ತಲ್ವ. ಅಂಗಡಿಗೆ ಬರೋಷ್ಟರಲ್ಲಿ 10:30, 11 o'clock ಆಗಿಬಿಡುತ್ತೆ. ಸೊ ಬಂದಮೇಲೆ ಈ ಥರ ಸರ್ವಿಸ್ ಇದ್ದೇ ಇರುತ್ತೆ, 1 ಇಲ್ಲ 2 ಸರ್ವಿಸ್ ಇರುತ್ತೆ. ಅದ್ರ ಜೊತೆಯಲ್ಲಿ ಸೇಲ್ಸ್ ಕೂಡ ಆಗ್ತಾ ಇರುತ್ತೆ. ಚಿಕ್ಕ ಐಟಮಿಗೆಲ್ಲ ಬರ್ತಾರೆ. ಒಬ್ಬೊಬ್ಬರು ಝೂಮರ್ಸ್ ನೋಡೋಕ್ಕೆ ಬರ್ತಾರೆ. ಝೂಮರ್ಸ್ ನೋಡೋಕ್ಕೆ ಬರೋರು ಅಟ್ಲೀಸ್ಟ್ ಒಂದು 1/2 ಅವರನ್ನು ನಿಲ್ಲಿಸ್ಕೊತಾರೆ. ಅಂದರೆ ಅವ್ರು ನೋಡಬೇಕಲ್ವ ಡಿಸೈನ್ಸ್ನ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇಂಪಾರ್ಟೆಂಟ್ ನನಗೆ ಮಾತ್ರ. ನನಗೇನು ಅನಿಸುತ್ತೆ ಅಂದರೆ, ನನ್ನ ಹತ್ರ ಏನಿದೆ ಐಟಮು ಅದನ್ನು ಸೇಲ್ ಮಾಡೋದಕ್ಕಿಂತ ಕಸ್ಟಮರಿಗೆ ಏನು ಬೇಕು ನೋಡಿರಿ ಅದು ಕೊಡೋದು ತುಂಬಾ ಇಂಪಾರ್ಟೆಂಟು. ಬಟ್ ಅದು ತುಂಬ ಸ್ಯಾಟಿಸ್ಫೈ ಆಗುತ್ತೆ ಆ ವರ್ಕು. ಮತ್ತು ಇದೊಂದು ಫೋಕಸ್ ಲೈಟ್ ಇತ್ತು, ಸೊ ಇದು ರೆಡಿ ಮಾಡ್ತಾಯಿದ್ದೆ. ಇವನು ನನ್ನ ಮಗ, ನೀನು ವಿಡಿಯೋ ಮಾಡು ಎಲ್ಲ ತೋರಿಸು ಅಂಗಡಿನ ಅಂತ ಹೇಳ್ತಾ ಇದ್ದ. ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ಸರ್ವೇಶಿಗೆ ಅಂದರೆ ನನ್ನ ದೊಡ್ಡ ಮಗನಿಗೆ ಅಂಗಡಿಯಲ್ಲಿರೋದಂದರೆ ತುಂಬ ಇಷ್ಟ. ಯಾಕೆಂದರೆ 4 ವರ್ಷ ಈ ಅಂಗಡಿನೇ ಇವನಿಗೆ ಮನೆ ಆಗಿತ್ತು. ಇಲ್ಲೇ ತಿನ್ನೋದು, ಇಲ್ಲೇ ಇರೋದು, ಇಲ್ಲೇ ಮಲಗೋದು, ಎಲ್ಲನೂ ಇಲ್ಲೇ. ನಾವು ಬೆಳಗ್ಗೆ ಬಂದುಬಿಟ್ರೆ ಸಂಜೆನೇ ಹೋಗ್ತಾ ಇದ್ದಿದ್ದು. ಅವನು 40 days ಪಾಪು ಇದ್ದಾಗಿಂದ ಅಂಗಡಿಗೆ ಬೆಳಗ್ಗೆ ಬರ್ತಿದ್ವಿ, ಎಲ್ಲ ಹೊತ್ಕೊಂಡು ಅವ್ನ ಟಿಫನ್ನು, ಲಂಚು ಎಲ್ಲ ಎತ್ಕೊಂಬರ್ತಿದ್ವಿ. ಮತ್ತು ನೈಟ್ ಹೋಗ್ತಿದ್ವಿ. ನೋಡಿ ಇಲ್ಲಿ ಇದೇನೋ ಜೋಳಿಗೆ ಯಾವ ಥರ ಕಟ್ಟಿದ್ದೀವಿ. ಈ ಜೋಳಿಗೆ ಕಟ್ಟಿರೋದು 2022. ಮತ್ತು 22ಇಂದ ನೀವು ಸ್ಯಾರಿ ಚೇಂಜ್ ಮಾಡಿಲ್ವಾ ಅಂತ ಹೇಳಿಬಿಡ್ರಿ. ಅವಾಗವಾಗ ಚೇಂಜ್ ಮಾಡಿ ಬೇರೆ ಹಾಕ್ತಾ ಇರ್ತೀವಿ. ಅದು ಬಿಚ್ಚೋದನ್ನು ವಾಶ್ ಮಾಡಿ ಹಾಕ್ತೀವಿ. ಸಂಕ್ರಾಂತಿ ಆದಮೇಲೆ ಅನಿಸುತ್ತೆ ಬಂದಿದ್ದು ನಾವು ಅಂಗಡಿಗೆ. ಅವನಿಗೆ 40 days ಇಂಜೆಕ್ಷನ್ ಇತ್ತು. ಅವನು ಹುಟ್ಟಿದ್ದು December 21. ಜನವರಿಲಿ ಹಬ್ಬ ಇತ್ತು. ಹಬ್ಬ ಮುಗಿಸ್ಕೊಂಡು ಒಂದು 40 days ಇಂಜೆಕ್ಷನ್ ಕೂಡ ಇತ್ತು. ಅದೆಲ್ಲ ಆಗಿ ಜ್ವರ ಬರುತ್ತಾ ಇಲ್ಲ ಅಂತ ಒಂದು 2 days ನೋಡಿಕೊಂಡು ಆಮೇಲೆ ಅಂಗಡಿಗೆ ಬರೋಕ್ಕೆ ಶುರು ಮಾಡಿದ್ವಿ. ಆವಾಗ ಯಾಕೆ ಅಷ್ಟು ಅರ್ಲಿ ಅಂದರೆ, ಅಷ್ಟು ಕಮಿಟ್ಮೆಂಟ್ಸ್ ಇತ್ತು. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದರಿಂದ ಅಂಗಡಿಗೆ ಬರಲೇಬೇಕಾದಂಥ ಒಂದು ನೆಸೆಸಿಟಿ. ಅದರಿಂದ ಹೆಂಗೆ 4 years ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಎಷ್ಟು 4-5 years ಆಗೋಯ್ತು ಆಲ್ಮೋಸ್ಟು. ನಡೀತಿದೆ ಜೀವನ. ಝೂಮರ್ ಫಿಟ್ಟಿಂಗ್ ಸರ್ವಿಸಿಗೆ ಬಂದಿತ್ತು. ಅದೇ ದಿನ ಸಾಯಂಕಾಲ ಅನಿಸುತ್ತೆ. ತುಂಬ LED ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಸಪ್ಲೈ ಇಶ್ಯೂಸ್ ಇರುತ್ತೆ ಒಂದೊಂದು ಮನೆಯಲ್ಲಿ. ಮತ್ತು ಲೈನು ನ್ಯೂಟ್ರಲ್ ಚೇಂಜ್ ಆಗಿ ಕೊಟ್ಬಿಡ್ತಾರೆ ಮೇನ್ ಪಾಯಿಂಟ್ ಹತ್ರ. ಆ ಟೈಮಲ್ಲೂ ಕೂಡ ಇದು
ಝೂಮರ್ಸು ಸ್ವಲ್ಪ ಸೆನ್ಸಿಟಿವ್ ಐಟಮ್ಸು, ಸ್ವಲ್ಪ ವೇರಿಯೇಷನ್ಗೂ LEDs ಎಲ್ಲ ಬರ್ನ್ ಆಗಿಬಿಡ್ತವೆ. ಅದರಿಂದ ನಾವು ಫಿಟ್ಟಿಂಗ್ ಕನೆಕ್ಷನ್ ಕೊಡೋದಕ್ಕೆ ಮುಂಚೆ ಮೇನ್ಸ್ಗೆ ಕರೆಕ್ಟಾಗಿದೆಯಾ ಲೈನು ನ್ಯೂಟ್ರಲ್ಲು, ಎರಡು ಕಡೆಯೂ ಸಪ್ಲೈ ಬರ್ತಾ ಇಲ್ವಾ, ಆ್ಯಕ್ಚುಲಿ ಒಂದೇ ಪಾಯಿಂಟಲ್ಲಿ ಕರೆಂಟ್ ಬರಬೇಕು, ಇನ್ನೊಂದರಲ್ಲಿ ಬರಬಾರ್ದು. ಅದು ಇರೋದು ಮೇಯ್ನಾಗಿ. ಎರಡರಲ್ಲೂ ಬರ್ತಾ ಇದೆ ಅಂದರೆ ಪ್ರಾಬ್ಲಮ್ ಇದೆ ಅಂತ. ಆ ವೇರಿಯೇಷನ್ಗೆ ಇವು ತಡೆಯೋದಿಲ್ಲ. ಆಮೇಲೆ ಒಳಗಡೆ ಈ ಥರ ಡಿಸೈನಾಗೆಲ್ಲ ತೊಗೊಬಿಡ್ತಾರೆ ಕಸ್ಟಮರ್ಸು. ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಇವೆಲ್ಲ, ಬಟ್ ತಗೊಂಡ್ಮೇಲೆ ಈ ಥರ ಪ್ರಾಬ್ಲಮ್ ಆದಾಗೆ ತುಂಬ ಕಷ್ಟ ಆಗುತ್ತೆ ಸರ್ವಿಸ್ ಮಾಡೋದು. ಯಾಕೆಂದರೆ ಫಿಟ್ಟಿಂಗ್ಸ್ನ ಓಪನ್ ಮಾಡೋದೊಂದು ಕಷ್ಟ, ಮತ್ತು ಅದರೊಳಗಡೆ LEDಸ್ನ ಹೆಂಗೆ ಕೂರಿಸಿರ್ತಾರೆ, ಸ್ಟ್ರಿಪ್ನೆಲ್ಲ ಎದ್ವಾ ಹಾಕ್ಬಿಟ್ಟಿರ್ತಾರೆ. ಅದು ಹೊಸದು ಮಾಡೋವಾಗ ಮಿಷಿನ್ ಮೋಲ್ಡಿಂಗ್ ಇರುತ್ತೆ, ಸೊ ಈಸಿಯಾಗಿ ಆಗಿಬಿಡುತ್ತೆ. ಬಟ್ ಅದನ್ನು ರೀವರ್ಕ್ ಮಾಡೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಇದು ಆ್ಯಕ್ಚುಲಿ 2 ಡೇಸ್ ತೊಗೊಂತು ನನಗೆ. ಈ ಯಾವ ಥರ ಮೇಯ್ನಾಗಿ ಒಂದು ಮಧ್ಯದಲ್ಲಿದೆ ಅಲ್ಲ, ನಾನು ಇಟ್ಕೊಂಡಿರೋದು ರಿಂಗ್ ಟೈಪು, ಅದಲ್ಲ, ಹಿಂದೆಗಡೆ ಇರೋ ಫಿಟ್ಟಿಂಗಲ್ಲೂ ಕೂಡ LEDs ಬರ್ನ್ ಆಗೋಗಿತ್ತು. ನಾನು ಕಸ್ಟಮರ್ ಮುಂದೆ ಚೆಕ್ ಮಾಡಿದಾಗ ರಿಂಗಲ್ಲಿ ಮಾತ್ರ ಹೋಗಿತ್ತು, ಮತ್ತು ಚೋಕ್ ಕೂಡ ಹೋಗ್ಬಿಟ್ಟಿತ್ತು ಅದರದ್ದು. ಅದೆಲ್ಲ ಚೇಂಜ್ ಮಾಡ್ಕೊಂಡ್ವಿ. ಇದರಲ್ಲೂ LEDs ಎಲ್ಲ ಚೇಂಜ್ ಮಾಡಿ ಆನ್ ಮಾಡಿದ್ರೆ ಆನ್ ಆಗಲಿಲ್ಲ. ಸರಿ ಇದರಲ್ಲಿ ನೋಡೋಣ ಅಂತ ನೋಡಿದ್ರೆ, ನಾನು ಕಸ್ಟಮರ್ ಮುಂದೆ ಚೆಕ್ ಮಾಡಿದಾಗ ಮಧ್ಯದಲ್ಲಿ ಮಾತ್ರ ಅಕ್ಕರ್ಲಿಗೆ ತೆಗೆದುಬಿಟ್ಟು ಚೆಕ್ ಮಾಡಿದೆ, ಬಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಚೆಕ್ ಮಾಡಿರಲಿಲ್ಲ. ಅದು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಟ್ರ್ಯಾಕೆಲ್ಲ ಕಟ್ಟಾಗಿ ಸ್ಟ್ರಿಪ್ಪೇ ಬರ್ನ್ ಆಗೋಗಿತ್ತು. ಈ ಥರ ರೆಡಿ ಮಾಡೋದಿರುತ್ತೆ ನಮ್ಮದು. ನೋಡಿ ಪೇಸ್ಟು, ಅದಕ್ಕೊಂದು ಪೇಸ್ಟ್ ಅಂತ ಬರುತ್ತೆ, ಸಾಲ್ಡ್ರಿಂಗ್ ಪೇಸ್ಟು. ಜನ್ರಲಾಗಿ ಎಲ್ಲೂ ಸಿಗೋದಿಲ್ಲ. ಬ್ಯಾಂಗ್ಳೂರಲ್ಲಿ ಒಂದು ಟೂ ಕಡೆ ಸಿಗುತ್ತೆ ಅಷ್ಟೇ. ಒಂದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಶಾಪ್ ಇದೆ ಅಲ್ಲಿ, ಇನ್ನೊಂದು ಕಾವೇರಿ ಎಲೆಕ್ಟ್ರಿಕಲ್ಸ್ ಅಂತ ಒಂದು ಬರುತ್ತೆ SB ರೋಡಲ್ಲಿ. ಇವೆರಡರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಮತ್ತು LEDs ಕೂಡ ಅಷ್ಟೇ. ಸ್ಪೇರ್ ಆಗಿ ಸಿಗೋ ಅಂಥದ್ದಂದರೆ ಈ 2 ಕಡೆ ಸಿಗುತ್ತೆ. ಇನ್ನೆಲ್ಲ ಕಂಪ್ನಿ ಕಡೆಯಿಂದ ತರಿಸ್ಕೋಬೇಕು. ಕಂಪನಿ ಕಡೆಯಿಂದ ತರಿಸ್ಕೋಬೇಕು ಅಂದರೆ ಕ್ವಾಂಟಿಟಿ ಮ್ಯಾಟರ್ ಆಗುತ್ತೆ. ಈಗ ನಮಗೆ ಒಂದು LED ₹1ಗೆ ಈಚೆ ಕಡೆ ಸಿಗ್ತಾ ಇದೆ ಅಂದರೆ, ನಾವು ಕಂಪ್ನಿ ಕಡೆ ಹತ್ರ ತರಿಸ್ಕೊಂಡ್ರೆ 50 ಪೈಸೆಗೆ ಸಿಗುತ್ತೆ, ಬಟ್ ಕ್ವಾಂಟಿಟಿ ಇರುತ್ತೆ. ನಾವೊಂದು 12,000 15,000 ಆ ಥರ ಕ್ವಾಂಟಿಟಿನ ಪರ್ಚೇಸ್ ಮಾಡಬೇಕು. ಅಷ್ಟೊಂದು ಈ ಥರ ರೀವರ್ಕು ಇಲ್ಲ ಈ ಥರ ರೀಸೆಲ್ಲರ್ಸ್ಗೆ ಅದು ಅಡ್ಜಸ್ಟ್ ಆಗೋಲ್ಲ. ಏನಿದ್ರು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇರುತ್ತಲ್ಲ, ನಾನು ಇದಕ್ಕೆ ಮುಂಚೆ ವರ್ಕ್ ಮಾಡ್ತಾಯಿದ್ದೆ T-Lite ಅನ್ನೋ ಕಂಪನಿಯಲ್ಲಿ. ಅಲ್ಲಿ ಈ ಥರ ಕ್ವಾಂಟಿಟೀಸಲ್ಲಿ ಹ್ಯೂಜ್ ಆರ್ಡರ್ಸ್ ಬರುತ್ತೆ ಕಂಪನಿ ಕಡೆಯಿಂದ, ಅದಕ್ಕೆ ಯೂಸ್ ಆಗುತ್ತೆ. ನಾವು ಸ್ವಲ್ಪ ಅಂತ ತರಿಸ್ಕೊತೀವಿ, ಯಾಕೆಂದರೆ LEDಸ್ನ ಸ್ಟೋರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಈ LED ಅಂದರೆ ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋವಂಥ LEDಸ್ಗೆ ಮಾಯ್ಶ್ಚರ್ ಆಗಬಾರ್ದು, ನೀರು ಇದಾಗಬಾರ್ದು, ಮತ್ತು ಓವರ್ ಹೀಟ್ ಕೂಡ ಆಗಬಾರ್ದು. LEDs ಬೇಗ ಕೆಟ್ಟೋಗ್ಬಿಡ್ತವೆ, ಮತ್ತು ಅವನ್ನು ಕೈಯಲ್ಲಿ ಕೂಡ ಟಚ್ ಮಾಡಬಾರ್ದು, ತುಂಬ ಸೆನ್ಸಿಟಿವ್ ಇರುತ್ತೆ. ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಕ್ರೈಟೀರಿಯಾ ಇದೆ, ಅದನ್ನು ಅದರಂತೆ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ನೋಡಿ ಸ್ಟ್ರಿಪ್ ಇದು ಅದರೊಳಗಡೆ ಇದ್ದಿದ್ದು, ಅದು ಹೆಂಗೆ ಮಾಡಿದ್ದಾರೆ, ಒಂದಕ್ಕೆ ಈ ಥರ ಸ್ಟ್ರಿಪ್ ಹಾಕಿದ್ದಾರೆ, ಇನ್ನೊಂದಕ್ಕೆ MCPCB ಅಂತ ಬರುತ್ತೆ, ಮೆಟಲ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಈ PCBಗಿನ್ನ, ಅದನ್ನು ಹಾಕಿದ್ದಾರೆ. ಅದು ರಿಂಗಲ್ಲಿ ಕಾಣ್ತಿದೆಯಲ್ಲ ಅದು. ಸೊ ಎರಡರಲ್ಲೂ LEDs ಹೋಗಿತ್ತು, ರಿಮೂವ್ ಮಾಡಿಕೊಂಡು ಈ ಪ್ಯಾಕೇಜ್ LEDಸು ಅಂದರೆ ಇದು ಎಲ್ಲ LEDಸು ಸೇಮ್ ಇರೋದಿಲ್ಲ, ಡಿಫ್ರೆಂಟ್ ಪ್ಯಾಕೇಜಸ್ ಇರುತ್ತೆ. ಡಿಫ್ರೆಂಟ್ ವಾಟೇಜು, ಡಿಫ್ರೆಂಟ್ ಪ್ಯಾಕೇಜು, ಡಿಫ್ರೆಂಟ್ LED ಕಲ್ಲರು, ಡಿಫ್ರೆಂಟ್ ಸೈಜು. ಇದು ಈ ಥರ ರಿಪೇರಿ ಮಾಡೋದಕ್ಕೂ ಟೆಕ್ನಿಕಲ್ ನಾಲೆಜ್ ಇರಬೇಕು. ಸುಮ್ಮನೆ ಏನೋ ಇದೆ ತೆಗೆದ್ವಿ ಹಾಕಿದ್ವಿ ಅಂತ ನಡೆಯಲ್ಲ. ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇದ್ದರೆ ಕೆಲಸ ನೀಟಾಗಿ ಆಗುತ್ತೆ, ಮತ್ತು ನಾವು ಸರ್ವಿಸ್ ಮಾಡಿಕೊಡೋದು ಕೂಡ ಸ್ವಲ್ಪ ಬಾಳಿಕೆ ಬರುತ್ತೆ. ಮತ್ತು ಏನೋ ಒಂದು ಹಾಕಿದ್ವಿ, ತಾಣಗೆ ಹಾಕಿದ್ರು ಮತ್ತು ಬರ್ನ್ ಆಯಿತು ಅನ್ನೋ ಇಶ್ಯೂ ಬರೋದಿಲ್ಲ. ಸೊ ಟೆಕ್ನಿಕಲಿ ಸ್ವಲ್ಪ ನಾಲೆಜ್ ಇರಬೇಕು ಇದಕ್ಕೆಲ್ಲ. ಇದು ನೋಡಿ LEDಸು, ಇದ್ರ ಪ್ಯಾಕೇಜ್ ಬಂದು 285 ಪ್ಯಾಕೇಜು, 0.2 ವಾಟ್ LED ಇದು. ಮತ್ತು ವೈಟ್ ಕಲರು ವಾಮ್ ವೈಟು, ಆ್ಯಕ್ಚುಲಿ ವೈಟು ವಾಮ್ ವೈಟ್ ಅಂತ ಹೇಳೋದಿಲ್ಲ, ಅದಕ್ಕೆ ಕೆಲ್ವಿನಲ್ಲಿ ಬರುತ್ತೆ 6500 ಮತ್ತು 3000 ಕೆಲ್ವಿನ್ ಅಂತ. ಇದು ಡಬಲ್ ಕಲರ್ ಸ್ಟ್ರಿಪ್ಸ್ ಇದೆಲ್ಲ, ಅಂದರೆ ಒನ್ ಟೈಮ್ ಆನ್ ಮಾಡಿದ್ರೆ ವೈಟ್ ಬರುತ್ತೆ, ಇನ್ನೊಂದು ಟೈಮ್ ಆನ್ ಮಾಡಿದ್ರೆ ವಾಮ್ ವೈಟ್ ಬರುತ್ತೆ, ಮತ್ತು ಇನ್ನೊಂದು ಟೈಮ್ ಆನ್ ಮಾಡಿದಾಗ ಹಾಫ್ ವೈಟು. ಟೋಟಲ್ 3 ಕಾಂಬಿನೇಷನ್ ಆಫ್ ಕಲರ್ಸ್ ಬರುತ್ತೆ. ಸ್ಟ್ರಿಪ್ಪು ಕೂಡ ಅದೇ ಥರ ಡಿಸೈನ್ ಮಾಡಿರ್ತಾರೆ. ನೋಡಿ ಫಸ್ಟು ಪೇಸ್ಟ್ ಹಾಕ್ಕೋಬೇಕು. ಫಸ್ಟ್ LEDಸ್ನೆಲ್ಲ ರಿಮೂವ್ ಮಾಡ್ಕೊಂಡ್ವಿ ರೀಫ್ಲೋ ಮಿಷಿನಲ್ಲಿ, ಆಮೇಲೆ ಪೇಸ್ಟ್ ಹಾಕ್ಕೊಂಡ್ವಿ, ಸಾಲ್ಡ್ರಿಂಗ್ ಪೇಸ್ಟು. ಅದಾದಮೇಲೆ LEDಸ್ನ ಕೂರಿಸ್ಬೇಕು. ಮತ್ತು LEDಸ್ನೂ ಕೂಡ ಅಷ್ಟೇ, ಸುಮ್ಮನೆ ಏನೋ ಅಲ್ಲಿ ಖಾಲಿ ಇದೆ ತೆಗೆದು ಹಾಕಿದ್ವಿ ಅಂತ ಇಲ್ಲ,
ಅದರದ್ದೇ ಟರ್ಮಿನಲ್ಸ್ ಇರುತ್ತೆ, ಪಾಸಿಟಿವ್ ನೆಗೆಟಿವು ಅದನ್ನೆಲ್ಲ ನೋಡಿ ಹಾಕಬೇಕು. ಪ್ರತಿಯೊಂದನ್ನು ಕೂಡ ನೋಡಿ ಹಾಕಬೇಕು. ಈಗ ಒಂದು 10 LED ಸೀರೀಸಲ್ಲಿದ್ದಾವೆ. ಒಂದು LED ನಾನು ಉಲ್ಟಾ ಹಾಕ್ಬಿಟ್ಟೆ, ಮಿಕ್ಕಿದ್ದ 9 LED ಕೂಡ ಆನ್ ಆಗೋದಿಲ್ಲ. ಸೊ ಅದರಿಂದ ಈ ವರ್ಕ್ ಮಾಡೋವಾಗ ತುಂಬ ಫೋಕಸ್ಡಾಗಿ ವರ್ಕ್ ಮಾಡಬೇಕು. ಈ ದೊಡ್ಡ ದೊಡ್ಡ ಕಂಪನೀಸಲ್ಲೆಲ್ಲ ಏನಾಗುತ್ತೆ ಅಂದರೆ ಮಿಷಿನ್ ಮೋಲ್ಡಿಂಗ್ ಬರುತ್ತೆ, ಮಿಷಿನಲ್ಲಿ ಅಪ್ಡೇಟ್ ಮಾಡಿಬಿಡ್ತೀವಿ ಎಲ್ಲನೂ, ರೋಲೆಲ್ಲ ಅದಕ್ಕೆ ಹಾಕ್ಬಿಟ್ಟು ಪೇಸ್ಟ್ ಕೂಡ ಅದ್ರ ಕೈಗೆ ಕೊಟ್ಬಿಟ್ಟು ಈ ಡಿಸೈನು ಅದು ಆಲ್ರೆಡಿ ಪ್ರೋಗ್ರಾಮಿಂಗ್ ಇರುತ್ತೆ. ಸೊ ಆ ಪ್ರೋಗ್ರಾಮಿಂಗ್ ಅಪ್ಲೋಡ್ ಮಾಡಿಬಿಟ್ಟು ಈ ಡಿಸೈನಿಂಗ್ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ರೆ ಸಾಕು, ಪಟ ಅಂತ ಮಾಡಿ ರೀಫ್ಲೋ ಮಾಡಿ ಕೊಟ್ಬಿಡುತ್ತೆ. ಅದೆಲ್ಲ ಹ್ಯೂಜ್ ಪ್ರೊಡಕ್ಷನಿಗೆ ಸೆಟ್ ಆಗುತ್ತೆ. ಸೊ ನಾವು ಚಿಕ್ಕ ರೀಸೆಲ್ಲರ್ಸು ಅದರಿಂದ ಕಮ್ಮಿ ಕ್ವಾಂಟಿಟಿಲಿ LEDs ತೊಗೊಂಬಂದು ಈ ಥರ ರೀವರ್ಕ್ ಮಾಡಿ ಕೊಡ್ತೀವಿ. ಸೊ ಆವಾಗಲೇ ಯಾರೋ ಒಬ್ಬರು ಬಂದರು ವಯರ್ ಬೇಕು ಅಂತ. ಸೊ ವಯರ್ ಕೊಟ್ಟಾದ್ಮೇಲೆ ಮತ್ತೆ ಈ ಥರ ಕಸ್ಟಮರ್ ಬರ್ತಾ ಇರ್ತಾರೆ. ನಮ್ಮ ಸರ್ವಿಸ್ ಮಾಡೋವಾಗ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡಿಕೊಂಡು ಸರ್ವಿಸು ಮಾಡ್ಕೊತಿರ್ತೇನೆ. ಈಗ ನೋಡಿ, ಇದಕ್ಕೆ ಮುಂಚೆ ಮಿಷಿನ್ ಮೇಲೆ ಇಟ್ಟಿದ್ದೆ ನಾನು, ಅದು ರೀಫ್ಲೋ ಮಿಷಿನು. ಅದು LEDs ಹೇಗೆ ಸೀಟ್ ಆಗುತ್ತೆ ಅಂತ ತೋರಿಸೋದಕ್ಕೆ. ಅದಾದಮೇಲೆ ಅಂದರೆ ಫುಲ್ ಹೀಟ್ ಆಗುತ್ತೆ, ತುಂಬ ಹೀಟ್ ಇರುತ್ತೆ ಮಿಷಿನು, ಅದರಲ್ಲೇ ಕೆಲಸ ಮಾಡಬೇಕು. ಹೀಟ್ ಕಮ್ಮಿ ಆಯಿತು ಅಂದರೆ LED ಕೂತ್ಕೊಳ್ಳೋದಿಲ್ಲ, ಹೀಟ್ ಜಾಸ್ತಿನೇ ಇರಬೇಕು, ಹಾಗೆ ಅದು ಕರೆಕ್ಟಾಗಿ ಸೀಟ್ ಆಗುತ್ತೆ. ಇದು ಸ್ಟ್ರಿಪ್ಪು ಥಿಕ್ನೆಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅಂತ ಮೋಲ್ಡ್ ಮಾಡ್ಕೊಬೇಕು. ಒಟ್ಟಿಗೆ ಎಲ್ಲ ಮಾಡ್ಕೊಂಬಿಟ್ರೆ ಅದು ಹೀಟಿಗೆ ಸ್ಟ್ರಿಪ್ಪು ಬರ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಅಂತ ಮಾಡ್ಕೊತಿದ್ದೀನಿ. ಈ ಸ್ಟ್ರಿಪ್ಪಲ್ಲಿ ನೋಡಿ LED ಸೀಟ್ ಆಯಿತು ಕರೆಕ್ಟಾಗಿ. ಇದು ಬಂದು 10 LED ಪ್ಯಾಕೇಜು, ಅಂದರೆ 10 LEDಗೆ ಒಂದು ಸೆಗ್ಮೆಂಟ್ ಇರುತ್ತೆ. ನಾವು 10 LEDs ಆದಮೇಲೆ ಸ್ಟ್ರಿಪ್ಪು ಕಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು, ಮತ್ತು ರೀಸಾಲ್ಡ್ರಿಂಗ್ ಕೂಡ ಮಾಡ್ಕೊಂಡು ಜಾಯಿನ್ ಮಾಡ್ಕೋಬೋದು. ಆ ಥರ ನಮ್ಮ ಸೀಟಿಂಗ್ ಪಾಯಿಂಟ್ ನೋಡಿರಿ. ನಮ್ಮ ಅಂಗಡಿಯಲ್ಲಿದ್ದರೆ ಇಲ್ಲೇ ಕೂತ್ಕೊಳ್ಳೋದು, ನಮ್ಮ ಟೈಮ್ ಪಾಸ್ ಆಗೋದು ಕೂಡ ಇಲ್ಲಿಂದನೇ. ನಮ್ಮ ಮನೆಯವ್ರು ಬೈತಾಯಿದ್ರು, ಹೋಗು ಮನೆಗೆ ಅಡುಗೆ ಮಾಡು ಅಂತ. ಅದರಿಂದ ಎಲ್ಲ ಎತ್ತಿಕ್ಬಿಟ್ಟು ಬಂದೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗು. ಇವತ್ತಿನ ರೆಸಿಪಿ ಏನಿದೆ ಅಂದರೆ ಬೆಂಡೆಕಾಯಿ ಪಲ್ಯ, ಮೊಸರು, ಗೊಜ್ಜು, ರೈಸು. ಟಿಫನಿಗೇನು ಮಾಡ್ಕೊಂಡಿಲ್ಲ, ಇದೇ ತಿನ್ಬಿಡೋಣ ಅಂತ ಅಂದ್ಕೊಂಡ್ವಿ ನಾನು, ಅಮ್ಮ, ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ದೊಡ್ಡ ಮಗ ಕೂಡ ಅಷ್ಟೇ ಅನ್ನ ಸಾರೇ ತಿನ್ನೋದು. ಅವನಿಗೂ ಟಿಫನ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಫಸ್ಟು ಬೆಂಡೆಕಾಯಿ ಪಲ್ಯ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ಇತ್ತು ಬೆಂಡೆಕಾಯಿ, ಸ್ವಲ್ಪ ಫ್ರೈ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟ್ ಫ್ರೈ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಆನಿಯನ್ನು, ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ಸ್ವಲ್ಪ ಟೊಮೆಟೊ, 1 or 2 ಟೊಮೆಟೊಸ್ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬೆಂಡೆಕಾಯಿ ಹಾಕೋದು. ಚೆನ್ನಾಗಿರುತ್ತೆ ಇದು ಪಲ್ಯ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ರೈಸಿಗೆ ತಿಂತಾರೆ, ಅವ್ರ ಮನೆ ಕಡೆ ಎಲ್ಲ ಅಷ್ಟೇ. ಪಲ್ಯ ಈ ಥರ ಸಿಂಪಲಾಗಿ ಪಲ್ಯ ಮಾಡ್ತಾರೆ. ಒಂದೊಂದು ವೆಜಿಟೇಬಲ್ ಅಂತೂ ಹಂಗೆ ಬಾಯ್ಲ್ ಮಾಡಿ ಕೂಡ ತಿಂತಾರೆ, ಅಷ್ಟು ಮಸಾಲೆಸ್ ಎಲ್ಲ ಹಾಕೋದೇ ಇಲ್ಲ. ಚೆನ್ನಾಗಿರುತ್ತೆ, ಬಟ್ ಅವ್ರ ಊಟ ನನಗೆ ಸೆಟ್ ಆಗೋಲ್ಲ. ನೋಡಿ ಸಾಲ್ಟ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರು, ಬೇರೆ ಏನು ಮಸಾಲೆ ಹಾಕೋದಿಲ್ಲ, ಇಷ್ಟೇ. ಚಿಲ್ಲಿ ಪೌಡ್ರೆಲ್ಲ ಏನು ಹಾಕೋದಿಲ್ಲ, ಚಿಲ್ಲೀಸ್ ಹಾಕಿದ್ದೀನಲ್ಲ ಇದು ಸಾಕಾಗುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಮಾಡೋದು. ರೈಸ್ ಆಗಿತ್ತು, ರೈಸ್ನ ಇಳಿಸ್ಬಿಟ್ಟು ಇದನ್ನು ಆ ಕಡೆ ಶಿಫ್ಟ್ ಮಾಡಿ ಈಗ ಮೊಸರು ಗೊಜ್ಜು ಮಾಡೋಣ ಅಂತ. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ತುಂಬ ಗಟ್ಟಿ ಮೊಸರಲ್ಲಿ ಮಾಡ್ತಾರೆ. ನಾವು ಅಷ್ಟು ಗಟ್ಟಿ ಇಲ್ಲಿಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಇದು ಗಾರ್ಲಿಕ್ಕು ಚಿಕ್ಕದಾಗಿ ಗಾರ್ಲಿಕ್ ಕಟ್ ಮಾಡಿ ಅದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಜಾಸ್ತಿ ಜೋರಾಗಿಟ್ಟರೆ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ, ಕಮ್ಮಿ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಆಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ, ಆನಿಯನು ಮತ್ತು ಕರಿಬೇವಿನ ಸೊಪ್ಪು. ನಮ್ಮ ಮನೇಲಿ ಕರಿಬೇವಿನ ಸೊಪ್ಪು ಹಂಗಂಗೆ ಹಾಕಿದ್ರೆ ತೆಗೆದು ಸೈಡಿಗೆ ಇಡ್ತಾರೆ, ಆದಷ್ಟು ನಾನು ಕಟ್ ಮಾಡಿ ಹಾಕ್ತೀನಿ. ಸೊ ಹಂಗೆ ಹೋಗ್ಬಿಡುತ್ತೆ ಒಳಗಡೆ, ಎತ್ತಿ ಸೈಡ್ಗೆ ಇಡೋಕ್ಕಾಗಲ್ಲ ಅಂತ. ಆಯ್ತಿದು. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಟರ್ಮರಿಕ್ ಪೌಡ್ರು. ಫ್ಲೇಮ್ ಆಫ್ ಮಾಡಿಬಿಡ್ಬೇಕು. ಇದು ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಹಾಕಬೇಕು. ನೋಡಿ ಫುಲ್ ತಣ್ಣಗಾಗಬೇಕದು, ಮತ್ತು ಬಿಸಿ ಇದ್ದಾಗೆ ಹಾಕ್ಬಿಟ್ರೆ ಮೊಸರು ಒಂಥರ ಆಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆ ಕಡೆ ಬೆಂಡೆಕಾಯಿ ಕೂಡ ಆಗಿತ್ತು, ಸೊ ಅದನ್ನು ಇಳಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕಿದೆ ಅಷ್ಟರಲ್ಲೇ.
ನಮ್ಮ ಅತ್ತೆ ಮನೆ ಕಡೆ ಕೊತ್ತಂಬರಿ ಎಲ್ಲ ತುಂಬ ಯೂಸ್ ಮಾಡೋದಿಲ್ಲ, ತಮಿಳ್ನಾಡು ಸೈಡು ತುಂಬ ಕಮ್ಮಿ ಹಾಕೋದು ಹಳ್ಳಿ ಕಡೆ. ಇದು ನೋಡಿ ಗಟ್ಟಿ ಮೊಸರು, ಇದು ಮನೆಯಲ್ಲೇ ಮಾಡಿದ್ದು. ನಾವು ತುಪ್ಪ ತೆಗಿತೀವಲ್ಲ, ಸೊ ಹಾಲು ಜಾಸ್ತಿ ಯಾರು ಟೀ ಕಾಫಿ ಎಲ್ಲ ಕುಡಿಯೋದಿಲ್ಲ ಮನೇಲಿ. ಅಮ್ಮ ಮಾತ್ರ ಕಾಫಿ ಕುಡಿತಾರೆ, ನಾನು ನನ್ನ ಹಸ್ಬೆಂಡು ತೀರಾ ಕುಡಿಯೋದೇ ಇಲ್ಲ. ಅದರಿಂದ ಆ ಹಾಲಲ್ಲಿ ಮೊಸರು ಹಾಕ್ಬಿಡ್ತಾರೆ. ಸೊ ಒಂದು ಲೀಟ್ರಷ್ಟಿತ್ತು ಮೊಸರು. ತುಂಬ ಗಟ್ಟಿ ಬೇಡ ಅಂತ ಸ್ವಲ್ಪ ನಾನು ನೀರು ಹಾಕಿದ್ದೀನಿ. ಇದೇ ನಮ್ಮ ಮೆನ್ಯೂ ನೋಡಿ, ರೈಸು, ಮೊಸರು ಸಾಂಬಾರು, ಮೊಸರು ಗೊಜ್ಜು ಮತ್ತು ಬೆಂಡೆಕಾಯಿ ಪಲ್ಯ. ಮತ್ತು ಅದೇ ಡೇ ಇನ್ನೂ ಹಾಫ್ ವರ್ಕ್ ಬ್ಯಾಲೆನ್ಸ್ ಇತ್ತು ಆ ಝೂಮರ್ದು, ಕಂಪ್ಲೀಟ್ ಮಾಡಿದೆ. ಆಮೇಲೆ ಕಸ್ಟಮರ್ ಕೂಡ ಬಂದರು, ಅವ್ರಿಗೆ ಕೊಟ್ಟೆ, ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇದು ನನ್ನ ಮಗಂದು ಒಂದು ಟಾಯ್ ಇತ್ತು. ಆ್ಯಕ್ಚುಲಿ 2 ಇಯರ್ಸ್ ಬ್ಯಾಕ್ ನನ್ನ ಹಸ್ಬೆಂಡ್ ತಂದಿದ್ರು. ನಾವು ಮನೆ ಖಾಲಿ ಮಾಡೋವಾಗ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೆ. ಅದು ಏನೋ ಹೀಟ್ರ್ ಹುಡುಕ್ತಾ ಇದ್ವಿ, ಈಗ ಗ್ಯಾಸ್ ಪ್ರಾಬ್ಲಮ್ ಆಯ್ತಲ್ಲ, ನೀರನ್ನು ನಾವು ಸ್ಟೌವಲ್ಲೇ ಕಾಯಿಸ್ಕೊಳ್ಳೋದು. ಸೊ ಅದಕ್ಕೆ ಹೀಟ್ರ್ ಹುಡ್ಕೋಣ ಅಂತ ಹೀಟ್ರ್ ಹುಡ್ಕೋವಾಗ ಇದು ಸಿಕ್ತು. ಇದರಲ್ಲಿ ಆಟಾಡ್ತಾಯಿದ್ದೆ, ಚೆನ್ನಾಗಿದೆ ಇದು ಟಾಯ್. ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆಗಿದರೆ ಕಮೆಂಟು, ಶೇರು, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.